ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೆಲ್ಲರೂ ಚೆನ್ನಾಗಿರಬೇಕು ಆ್ಯಂಡ್ ಚೆನ್ನಾಗಿದ್ರಿ ಅಂತಲೂ ಬಯಸ್ತಾ ಇದ್ದೀನಿ. ಶ್ರಾವಣ ಮಾಸ ಬಂತು ಅಂದ್ರೆ ಪ್ರತಿದಿನ ಹಬ್ಬನೆಲ್ಲ ಫ್ರೆಂಡ್ಸ್. ಯಾವ ಹಬ್ಬ ಡೇಟ್ ಅಂಥೇಳಿ ಏನೋ ವೇಟ್ ಮಾಡ್ಲಿಕ್ಕತ್ತಲ್ಲ, ಪ್ರತಿನಿತ್ಯ ಈ ತಿಂಗಳ ದಿನ ಆ್ಯಕ್ಚುಲಿ ಚಾತುರ್ಮಾಸ ಮಾಡೋರಿರ ಪೂರ 4 ತಿಂಗಳ ದಿನ ಹಬ್ಬನೇ ಹಬ್ಬ ಇರ್ತದೆ. ಬಟ್ ನಮ್ಮ ಕಡೆ ನಾವು ಶ್ರಾವಣ ಮಾಸ ಮಾಡ್ತೀವಿ, ಕಂಪ್ಲೀಟ್ 1 ಮಂತ್ ಹಬ್ಬನೇ ಹಬ್ಬ, ಪ್ರತಿದಿನ ನಿತ್ಯ ಹಬ್ಬ. ಸೊ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಾರೆ, ಗಿಡಗಳಿಗೆ ಹೂವು ಒಂದೊಂದು ಇರೋಲ್ಲ. ನಾನು ನಿಮಗೆ ಇದಕ್ಕಿಂತ ಮುಂಚೆ 2-3 ವೀಡಿಯೋಸ್ ಕೆಳಗೂ ತೋರಿಸೀನಿ ಅಲ್ಲಿ ಹೂವು ಎಷ್ಟು ಬಿದ್ದಿಂದ ಇರ್ತವೆ ಅಂತ. ಬಟ್ ಈಗ ಲಿಟ್ರಲಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿಂದ ಹಿಡಿದು ಅಲ್ಲಿ ಒಂದು ಹೂವು ಸಿಗಲ್ದು ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಇಷ್ಟು ಕತ್ತಲಾಗ್ಯದ. ಇಂಥ ಕತ್ಲಾಗೂ ಏನಂತರ ನಾಮ್ ಬಡೆ ಬಡೆ ಬಟ್ ಕಾಮ್ ಭಾಳ ಛೋಟೆ ಅಂತ. ಹಂಗೆ ನೋಡ್ರಿ, ಹೆಸರು ಹೇಳೋದು ಭಾಳ ದೊಡ್ಡದ. ಈಗ ಸರ್ನೇಮ್ ಎಲ್ಲ ಯಾಕೆ ತಕೋರಿ ಖರೆ ಅಂತಂದ್ರೆ ನೋಡ್ರಿ ಹೆಂಗೆ ಬರ್ತಾರೆ. ಬೇರೆಯವ್ರ ಮಂದಿ ಮನೆಗೆ ಬಂದು ಕಡ್ಕೊಂಡು ಹೋಗ್ಬೇಕಂದ್ರೆ ಭೀ ಹಿಮ್ಮತ್ತು ಇರಬೇಕಾಯ್ತದು. ನಡ್ರಿ, ಮಂದಿದೆಲ್ಲ ತೊಗೊಂಡು ನಮಗೇನು ಮಾಡೋದ, ಪರನಿಂದ ಮಾಡಿ ನಮಗೇನು ಮಾಡೋದ. ಜಸ್ಟ್ ಒಂದು ಸ್ವಲ್ಪ ಕೆಲಸ ಮಾಡ್ಕೋತ ನೋಡ್ಕೋತ ಕುಂತೀನಿ. ಒಂದು ಸ್ವಲ್ಪ ಏನಂತಾರೆ ಫ್ರೀ ಮೂವಿ ಟೈಮ್ ಸಿಕ್ಕಂಗಾಯ್ತು ನನಗೆ. ಆ್ಯಂಡ್ ನಾನು 2 ದತ್ರ ಹೂವು ಸಿಕ್ಕಿದ್ದಿಲ್ಲ, ಅದಕ್ಕೆ ಕಾಯಿ ಸಿಕ್ಕಿವು. ಶಂಖದ ಹೂವು ಮತ್ತು ಇವೆಲ್ಲ ನೀವು ಹೂವುಗಳು ನೋಡ್ತಾ ಇದ್ರಲ್ಲ, ನಮ್ಮ ಕಾಂಪೌಂಡ್ ಹೊರಗೆ ಹಚ್ಚೀನಿ ಅವೆಲ್ಲ ಹೂವುಗಳು. ಆ್ಯಂಡ್ ಜನ ನೋಡ್ರಿ ಏನಾದ್ರೂ ಹೂವು ಆಯ್ಕೋತಾರೆ. ನನಗೆ ನಮ್ಮ ಮನೆಗಿಂದ ಒಂದು ಹೂವು ಇರ್ಸರು ಭೀ ಸಾಕು ಅನ್ನೋ ತೃಪ್ತಿ ಇರೋ. ನನ್ನ ಬಳಿ ಏನು ಜಾಸ್ತಿ ದೇವರಿಲ್ಲ. ಈ ದೇವ್ರಿಗೆ ಒಂದೊಂದು ಹೂವು ಹಚ್ಚೋರು ನನ್ನ ಗುಲಾಬಿ ಹೂವನೇ ನನ್ನ ಬಳಿ ಸಾಕಾಯ್ತವ. ದೇವ್ರು ಕೊಡ್ಲಾಕ ಕುಂತ್ರು ಇಡ್ತಾಡ ಖರೆ ಅಂತಂದ್ರೆ ಸಾಕು ನನಗೆ ಅಷ್ಟೇ. ನಾವು ಅಷ್ಟು ಗಡ್ಬಡ ಮಾಡಿ ಬೇರೆಯವ್ರಿಗೆ ಇಲ್ದಂಗೆ ಅವ್ರನ್ನೂ ಆ ದೇವರಿಗೆ ಏರಿಸ್ತಾರೆ, ನಾವೂ ದೇವರಿಗೆ ಏರಿಸ್ತೀವಿ. ಅಷ್ಟು ಗಡ್ಬಡ್ ಮಾಡಿ ಹಾಕ್ತಾರದು ಅಂತ ಅನ್ನಿಸ್ತು. ಈಗ ಗೊತ್ತೇ ಅಲ್ಲ, ಈಗ ಗೊತ್ತೂ ನಾನು ಲಿಟ್ರಲಿ ತರ್ಲಕ್ಕೆ ಹೋಗಿಲ್ಲ. ಹಂಗೋ ಹೊಸು ನಂಬಲ್ಲಿದ್ರು ನಾಲ್ಕು ಕೊಟ್ಟು ಅಥವಾ ಅವ್ರಿಗೆ ಕೇಳಿ ತೊಗೊಂಡು ಬರೋದೇ ನನಗೆ ಗೊತ್ತು. ನಡ್ರಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿರಿ. ಒಂದು ಸ್ವಲ್ಪ ಟವೆಲ್ಗಳು ಸೀರೆದನ್ನೆಲ್ಲ ಇಟ್ಟಿದ್ದ, ಪ್ಲೀಸ್ ಇಗ್ನೋರ್ ಮೆಸ್. ಹಬ್ಬ ಇದ್ದರೆ ಹಿಂಗೆ ಇರ್ತಲ್ಲ, ಅದ್ರೊಳಗೆ ಇವತ್ತು 2 ಹಬ್ಬ ಬೇರೆ. ಶ್ರಾವಣ ಸೋಮವಾರ, ಫಸ್ಟ್ ಶ್ರಾವಣ ಸೋಮವಾರ ಆ್ಯಂಡ್ ನೆಕ್ಸ್ಟ್ ಈಸ್ ಪಂಚಮಿ ಹಬ್ಬ ಇವತ್ತು. ಅದರಲ್ಲಿ ಮತ್ತು ವೈಷ್ಣವಿಗೆ ಜ್ವರ ನಿನ್ನಿಂದ ಹಿಡಿದು ಪಾಪ ಮಗಳಿಗೆ ಫುಲ್ ಸರ್ದಿ ಇತ್ತು. ರಾತ್ರಿ ಹಿಡಿದು ಜ್ವರನೂ ಸ್ಟಾರ್ಟ್ ಆಗ್ಯದ. ಆ್ಯಂಡ್ ಹೊರಗಡೆ ಹೋಗಿ ಹಾಲು ತೊಗೊಂಡು ಬಂದೀನಿ. ಆ್ಯಂಡ್ ಕಂಪಲ್ಸರಿ ಸೋಮವಾರ ದಿನ ಮೂಲಂಗಿ ತಿನ್ನಬೇಕು ಅಂತಾರೆ. ಸೊ ದೇವ್ರ ಮುಂದೆ ಇಟ್ಟು ಎಲ್ಲರಿಗೆ ತಿಲ್ಲಕ್ಕೆ ಕೊಡಬೇಕು. ಸೊ ಲಿಂಗ ಪೂಜೆ ಮಾಡ್ಕೊಂಡೆ, ಕಡಕ್ ಚಾ ಮಾಡ್ಕೊಂಡು ನೀ ಹಾಕೊಂಡು ನನಗೂ ಗುರುಗುರು ಹೊಂಟ ಇದಕ್ಕೆ ಇವೆಲ್ಲ ಗುದ್ಗುದು ಮಾಡ್ಲತ್ತವ. ಈಗ ಸರ್ದಿ ಆಗ್ತಿರ್ಬೋದೇನೋ ಅಂತ. ನಡ್ರಿ, ಇವತ್ತು ಹೋಳ್ಗೆ ಮಾಡಬೇಕಲ್ಲ. ನೀವೇನು ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ರೀಸೆಂಟಾಗಿ ಒಬ್ಬರು ನಂಗೆ ರೀಲ್ಸ್ ಸೆಂಡ್ ಮಾಡಿದ್ರು, ಇವತ್ತು ಹೋಳ್ಗೆ ಮಾಡಲ್ಲ, ಹಂಚಿ ಯೂಸ್ ಮಾಡಲ್ಲ ಅಂತ. ಬಟ್ ನಮ್ಮ ಕಡೆ ನಾಗದೇವತೆ ಅಂದ್ರೆ ನಾಗಣ್ಣಗೆ ಕರ್ದಿನೇನೋ ನಾವು ಓದಿನ ಇಕ್ಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಕಂಪಲ್ಸರಿ ಹೋಳ್ಗೆ ಮಾಡ್ತೀವಿ. ಯಾಕಂದ್ರೆ ಹೋಳ್ಗೆ ಏನು ಕರೆದ್ರಾಗ ಬರಲ್ಲ, ಹಪ್ಪಳು ಭಜ ಹೀಗೆಲ್ಲ ಇರ್ತಾವೆ ನೋಡ್ರಿ, ಅವು ಕರೆದ್ರಾಗ ಬರ್ತಾವೆ. ಯಾಕೋ ಏನೋ ಗೊತ್ತಿಲ್ಲ, ಬಟ್ ನಾಗಣ್ಣಗ ಕರ್ದಿಂದ ತೋರಬಾರ್ದು ಅಂತಾರೆ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಗುಡಿಗೆ ಹೋಗಿ ಬರೋ ತನಕ ಕುದುರೆ ಟಚ್ ಮಾಡಬಾರ್ದು ಅಂತಾರೆ. ನಿಮ್ಮ ಕಡೆ ಹೆಂಗೆ ರೂಲ್ಸ್ ಫಾಲೋ ಮಾಡ್ತೀರಿ ಅನ್ನೋದು ಮಾಡಿರಿ. ಆ್ಯಂಡ್ ಕೆಲವೊಬ್ರು ಹೆಂಗೆ ಅಂದ್ರೆ ಮನೆಗೆ ಗಾಡಿಗೆ ನಾಗದೇವತೆ ಪ್ರತಿಮೆ ಇಳಿಸ್ತಾರೆ, ಚಿತ್ರಾಂತರ ಪ್ರತಿಮಾಂತರ ಏನಂತಾರೆ ಅದು ಇಳಿಸ್ತಾರೆ, ಒಳ್ಳೆ ಹಾಲು ಎರಿತಾರೆ. ಬಟ್ ನಮ್ಮಲ್ಲಿ ನಮ್ಮ ಅಮ್ಮನ ಮನೆ ಕಡೆ ಮತ್ತು ನಮ್ಮ ಅತ್ತೆ ಮನೆ ಕಡೆ 2 ಕಡೆನೂ ನಾವು ಮನೆಗೆ ಹಾಗೇನೂ ಮಾಡಲ್ಲ. ಗುಡಿಗೆ ಹೋಗಿ ಹಾಲು ನೀರು ಹಿಂಗೊಂದು ಕೊಬ್ಬರಿ ಬಟ್ಟಲು ಹೊಸದು ಒಯ್ದು 2 ಕಲ್ತಿ 5 ಬಾರ್ ಅಂದ್ರೆ 3 ಬಾರ ನೀರು 2 ಬಾರ್ ಹಾಲು ನಾಗಣದ ಮೇಲೆ ಹಾಕಿ ಪೂಜೆ ಅದನ್ನೆಲ್ಲ ಮಾಡಿ ಬಿಡ್ತೀವಿ. ಬಟ್ ಈ ಬಾರ ಅವೇನೂ ಇಲ್ಲ ಫ್ರೆಂಡ್ಸ್, ಆ ಪ್ರಾಸೆಸ್ ಏನೂ ಇಲ್ಲ. ಮನೆಗೆ ಯಾರ ಪ್ರೆಗ್ನೆಂಟ್ ಇದ್ದರ, ಮನೆ ಹೆಣ್ಮಕ್ಳಿಗೂ ಕೌಂಟ್ ಮಾಡ್ತಾರೆ. ಮನೆಗೆ ಪ್ರೆಗ್ನೆಂಟ್ ಇದ್ದವ್ರ ಅಥವಾ ಮದುವೆ ಆದವ್ರು ಇದ್ದವ್ರ, ಎಂಗೇಜ್ಮೆಂಟ್ ಆದ್ರೆ ಮಾಡಲ್ಲ. ಹಾಗಾಗಿ ನಮ್ಮ ಮನೆಗೆ ನಾವು ನಮ್ಮದು ದೊಡ್ಡವ್ರ ನೆಗಣಿದು ಅಂದ್ರೆ ನಮ್ಮ ಚುಲತ್ ನೆಗಣಿದು ಮಗುದು ಎಂಗೇಜ್ಮೆಂಟ್ ಆಗ್ಯದ. ಸೊ ಐ ಗೆಸ್ ನೆಕ್ಸ್ಟ್ ಇಯರ್ ನಾವು ಮಾಡಲ್ಲ. ಯಾಕಂತಂದ್ರೆ ಇನ್ನು ಮುಂದದ ಫ್ರೆಂಡ್ಸ್ ಮದುವೆ ದೂರ ಅದ. ಸೊ ಅದಕ್ಕೆ ಮಾಡಲ್ಲ, ಈ ವರ್ಷ ಅಂತೂ ಮಾಡಲ್ಲ. ನಡ್ರಿ, ಎಲ್ಲ ಕೆಲಸ ಮಾಡ್ಕೊಲತ್ತೀನಿ. ಇಂಡಕ್ಷನ್ ಸ್ಟವ್ ಇಲ್ಲೇ ತಂದಿಟ್ಕೊಂಡಿನಿ ಕಿಚನ್ ರೂಮ್ನಾಗ. ವೈರ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡಿನಿಲ್ಲ. ಸೊ 3 ಒಲೆ ಮೇಲೆ ಫಾಸ್ಟ್ ಮಾಡರಿ, ಮತ್ತು ಇವ್ರು ಊರ ಕಡೆ ಹೋಗೋರು ಇರ್ತಾರೆ ಅಂಥೇಳಿ
ಮೂರು ಒಲಿಗಳು ಚಾಲು ಮಾಡಿ ಸೊ 3 ಒಲಿ ಚಾಲು ಮಾಡೋಕ್ಕೆ ಪಟ ಅಡುಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಬೇಳೆ ಅಂತ ಕುದೀತು ನೋಡಿದ್ರಲ್ಲ ನೀವು. ಕೆಲವೊಬ್ಬರು ಕುದಿಯೋತ್ತಿನಾಗೆ ಅರಿಶಿಣ ಹಾಕಿರ್ತಾರೆ. ನಾ ಬಟ್ ಕುದಿದ ನಂತರ ಪೂರ ಕಟ್ಟೆಲ್ಲ ಇರ್ತದೆ ನೋಡಿರಿ, ಅದು ತೆಗೆದ ನಂತರ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಜರ ರಗಡ್ಸಿನಂಗೆ ಮಾಡಿ ಒಲೆ ಮೇಲೆ ಇಕ್ತೀನಿ. ಇವಾಗ ಸೇಮ್ ಅದೇ ಕುಕ್ಕರ್ನಾಗ ಇದೊಂದು ನನ್ನ ಸಲಕ್ಕಂತೂ ಟ್ರಿಕ್ಕೆ ಫ್ರೆಂಡ್ಸ್, ಭಾಂಡೆ ಬಚಾಸ್ಕೊಳಕ್ಕೆ ಒಂದು ಸ್ವಲ್ಪ ಕೆಲಸ ಕಮ್ಮಿ ಮಾಡ್ಕೊಳಕ್ಕೆ ಬೇಳೆ ಕುದಿಸಿದ ಕುಕ್ಕರ್ನಾಗೆ ಆಂಬೂರು ಕುದಿಸ್ತಾ ಇದ್ದೀನಿ. ಬೇರೆದು ತಡ್ಕ ಹೊಡಿತೀನಲ್ಲ ಬೇರೆ ಬೋಗಣಿನಾಗ ತಡ್ಕ ಹೊಡೆದು ಇದ್ರ ಹಾಕ್ತೀನಿ ನೋಡ್ರಿ. ಇವಾಗಂತೂ ಬೇಳೆ ಪೂರ ತಣ್ಣಗಾಗ್ಯದ. ವೈಭವ್ಗೆ ಮಿಕ್ಸರ್ಗೆ ಹಾಕ್ಲಕ್ಕೆ ಹೇಳೀನಿ ಫ್ರೆಂಡ್ಸ್. ಸೊ ವೈಭವ್ ಮಿಕ್ಸರ್ಗೆ ಹಾಕ್ತಾನೆ. ಆ್ಯಂಡ್ ಆವಾಗಿನ ತನಕ ನಾನು ಭಜಾ ಮಾಡಬೇಕು ಅಂತ ಭಜಾ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ನಾಳೆಗೆ ಮಾಡ್ತಾರೆ, ನಾನು ಇವತ್ತೇ ಮಾಡ್ತಾಯಿದ್ದೀನಿ. ಅಂದ್ರೆ ಹೋಳ್ಗೆ ಭಜಾ ಆಂಬೂರು ಹಾಲು ಚಲೋ ಆಗ್ತದೆ ನಮ್ಮಲ್ಲಿ. ಅದ್ರಾಗ ಆಂಬೂರು ಭಜಾ ಭಾಳ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ವೈಭವ್ ಮಿಕ್ಸರ್ಗೆ ಹಾಕ್ಲತ್ತಾನಲ್ಲ ಫ್ರೆಂಡ್ಸ್. ಸೊ ನೋಡ್ರಿ ಅವ ಮಿಕ್ಸರ್ಗೆ ಹಾಕಿ ಇಕ್ಲತ್ತಾನ. ನಾನು ಭಜಾಕ್ಕೆ ಹಿಟ್ಟು ಕಲಸಾಯ್ತು, ಉಳ್ಳಾಗಡ್ಡಿ ಹೋಳಿ ಭಜಾಕ್ಕೆ ಎಲ್ಲ ಮಿಕ್ಸ್ ಮಾಡೀನಿ. ಆಂಬೂರು ಸಲುವಾಗಿ ಕೊಬ್ಬರಿ ಉಳ್ಳಾಗಡ್ಡಿ ಬೆಳಗಡ್ಡಿ ಏನೇನು ಇರ್ತಾವೆ ಅವೆಲ್ಲ ಹುರಿತಾ ಇದ್ದೀನಿ. ಇವೆಲ್ಲ ಹುರಿದು ಹಾಕ್ತೀನಿ ನಾನು. ತೊಗೊಬರಲ್ತಾರಂತ ಯಾವ ತೋಲಿ ಹೇಳ್ತೀರ ಶೆಡ್ಯೂಲ್ ನೋಡೋದ್ರ ಪ್ರಕಾರ ನಿಮ್ಮ ಪ್ರೊಸೆಸರ್ ಬೇಕಾ, ಡಿಸ್ಪ್ಲೇ ಬೇಕಾ, ಬ್ಯಾಟ್ರಿ ಲೈಫ್ ಬೇಕಾ, ಹೆಂಗೆ ನೋಡು ಅಂತಂದು ಅದೆಲ್ಲ ಯೂಟ್ಯೂಬ್ದಾಗ ನೋಡಿದಾಗ ಒಂದು ಪಸಂದ್ ಬಿದ್ದದ ಅಂತಂದು. ಆ್ಯಂಡ್ ಇನ್ನೊಂದು ಮಾತು ಫ್ರೆಂಡ್ಸ್, ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ನನಗೂ ಶಾಯದ್ ಸರ್ದಿ ಆಗ್ಬೋದೇನೋ, ಆ ವಾಯ್ಸ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗ್ಯದ. ಆ್ಯಂಡ್ ನೀವು ತನಕ ವಾಯ್ಸ್ ಕೇಳಿರಲ್ಲ ವೈಭವ್ನ ನಂದು ಡಿಸ್ಕಷನ್ ಏನು ಅಂತಂದರೆ, ವೈಭವ್ ಒಂದು ಫ್ರೆಂಡ್ ಕಾಲ್ ಮಾಡೀನಿ. ಆ್ಯಕ್ಚುಲಿ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಲ್ಯಾಪ್ಟಾಪ್ ಎಲ್ಲ ಬೇಕಾಯ್ತಲ್ಲ, ಸೊ ಯಾವ ಕಾನ್ಫಿಗರೇಷನ್ ತೊಗೋಬೇಕು ಏನು ಅವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಫೋನ್ ಯಾವ ತೊಗೋಬೇಕು ಅವೆಲ್ಲ. ಸೊ ಅದೇ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ನೀವು ಸಣ್ಣ ಮಾತಾಡ್ಕೋತ ಇಂಥ ಮುಂಚೆ ಹಬ್ಬ ಕರಿ ಅಂತ ಹಬ್ಬ ಕರ್ದೀನಿ. ಇವು ದೇವ್ರಿಗೆ ತೋರ್ಲಕ್ಕಲ್ಲ ಫ್ರೆಂಡ್ಸ್, ನಮ್ಮ ಸಲುವಾಗಿ ಅಷ್ಟೇ. ಅಂದ್ರೆ ಮನೆಗಿನ ದೇವರಿಗೆ ಇಷ್ಟೇ ತೋರ್ಬೋದು, ನಾಗಣ್ಣಗೆ ತೋರಲ್ರಿ ಕರ್ದಿಂದ. ಆ್ಯಂಡ್ ಮಾತಾಡ್ಕೋತ ಫೋಣಿನ ಹೊಡ್ದೀನಿ. ಆ ತಡ್ಕ ತಂದು ಆಂಬೂರ್ನಾಗೂ ಹಾಕೀನಿ. ಮತ್ತೊಂದು ಆಂಬೂರು ಚಲೋ ಖಳಕ್ ಕೂದ್ಸಾಕ್ತೀನಿ. ಸೂಪರ್ ಟೇಸ್ಟ್ ಆಗ್ತದೆ. ದೇವ್ರಿನ ಓದಿ ತೋರ್ಕಿಂತ ಪೆಲ್ಲ ಟೇಸ್ಟ್ ನೋಡಲ್ರಿ. ಸೊ ಟೇಸ್ಟ್ ನೋಡಲ್ಲ. ಆ್ಯಂಡ್ ಭಜಾ ಮಾಡ್ದೆ, ಹಪ್ಪಳ ಕರ್ದೆ, ಆ್ಯಂಡ್ ಆಂಬೂರು ಆಯಿತು, ಅನ್ನ ಆಯಿತು. ರಾತ್ರಿದೊಂದು ಸ್ವಲ್ಪ ಅನ್ನ ಇತ್ತು, ಫೋಣಿ ಹೊಡೆದೀನಿ. ರಾತ್ರಿ ಮ್ಯಾಗಿ ಮಾಡಿದ್ದಿತ್ತು, ಅದಕ್ಕೆ ಅನ್ನ ಹಾಗೆ ಉಳಿದಿದೆ. ಸೊ ಅದೇ ಅನ್ನಕ್ಕೆ ಒಂದು ಸ್ವಲ್ಪ ಫೋಣಿ ಹೊಡೆದೀನಿ. ಈಗ ಸೋಮವಾರ ಅಲ್ಲ, ಸೊ 108 ಬಿಲ್ವಪತ್ರೆ ಏಡ್ಸೀನಿ ದೇವರಿಗೆ. ಪತ್ರೆ ಏಡ್ಸಿ ಶಿವಮುಷ್ಟಿ ಇವತ್ತು ಅಕ್ಕಿ ನನ್ನ ಅಪ್ಲಿಗೆ ನೂನು ತಪ್ಪು ಮಾಡಬೇಡ್ರಿ. ಮುಂಚೆ ನಾನು ಏನು ಮಾಡ್ತಿದ್ದೆ ಅಂದ್ರೆ ಅಕ್ಕಿ ಡೈರೆಕ್ಟಾಗಿ ಹಾಗೆ ಹಾಕ್ತಿದ್ದೆ. ಬಟ್ ಹಾಗೆ ಹಾಕಿದ್ರೆ ದೇವ್ರಿಗೆ ತಲೆಗೆ ಹತ್ತುದು ಅಂತಂತಾರೆ. ಮತ್ತು ಇನ್ನೇನಾರ ರೀಸನ್ ಅದ್ರ ನನಗೆ ಗೊತ್ತಿಲ್ಲ. ಸೊ ಅವೇ ಸೇಮ್ ಅಕ್ಕಿಗೂ ಪೂಜಾ ಮಾಡ್ಬೇಕು. ಒಂದು ಸ್ವಲ್ಪ ಒಂದೇ ಹನಿ ಅಂದ್ರೆ ಒಂದು ಹನಿ ನೀರು ಹಾಕಿ ಒಂದು ಸ್ವಲ್ಪ ಕುಂಕುಮ ಅರಿಶಿಣ ವಿಭೂತಿ ಹಚ್ಚಿ ಪೂಜಾ ಮಾಡಿ ಒಂದು ಹೂವು ಇಟ್ಟು ದೇವ್ರ ಮೇಲೆ ಹೊಳ್ಳಗೆ ಉಲ್ಟಾ ಬಟ್ ಅಂದ್ರೆ ನಾವು ಥಂಬ್ ಫಿಂಗರ್ ಕೆಳಗೆ ಬರಪ್ಲೆ ಮಾಡಿ ಬಿಡಬೇಕು ಅಂತಾರೆ. ಅದಕ್ಕೆ ಶಿವಮುಷ್ಟಿ ಅಂತಾರೆ ಅಂತ ನಂಗೆ ಲಾಸ್ಟ್ ಇಯರ್ ಗೊತ್ತಾಗ್ಯದ. ಅಂದ್ರೆ ಜನನಾಗ ಇದ್ದರೆ ಗೊತ್ತೈತಲ್ಲ. ನಾ ಇಷ್ಟು ದಿನ ಜಾಬ್ ಮಾಡ್ಕೋತ ಹೋಗಿ ನನಗೆ ಹೀಟ್ ಬಾರಿಕೆ ಇಡ್ತು ಅಂತ ಗೊತ್ತಿದ್ದಿಲ್ಲ. ನಾರ್ಮಲ್ಲಾಗಿ ನಾವು 9 ಬಟ್ 5 ಬಟ್ಟೆ ಹೆಂಗೆ ಜೋಡ ಸಿಗ್ತೀವಿ ನೋಡ್ರಿ, ನಾ ಆ ಟೈಪ್ ಮಾಡ್ತಿದ್ದೆ. ಬಟ್ ಅದು ರಾಂಗ್ ಅದ ಅಂತೇಳಿ ನಂಗೆ ಗೊತ್ತಾಗಿ ನಾ ಚೇಂಜ್ ಮಾಡ್ತೀನಿ. ನಮ್ಮ ಗಿಡದ ಹೂವುಗಳು ಸ್ವಲ್ಪ ಆಗಲ್ಲ ನೋಡ್ರಿ. ಇವಾಗ ನಾಗಣ್ಣಗೆ ತೋರ್ಲಕ್ಕೆ ಹೋಗಂತ. ಸೊ ಇವೆಲ್ಲ ಹಳ್ಳು ಕಡ್ಡಿಗಂಡು ಅಳಿಟ್ಟು ಎಲ್ಲ ಬೈತಾ ಇದ್ದೀನಿ. ಬಟ್ ಈ ಬಾರಿ ಏನು ಅಂತಂದ್ರೆ ಆ್ಯಂಡ್ ಡ್ರೆಸ್ ಒಂದು. ಆ್ಯಂಡ್ ಈ ಬಾರಿ ಏನು ಅಂತಂದ್ರೆ ನಮ್ಮದು ಒಬ್ಬರು ನೆಗಣಿದು ಮಗಳದ್ದು ಎಂಗೇಜ್ಮೆಂಟ್ ಆಗ್ಯದ. ಅದಕ್ಕೆ ಸೊ ಹಾಲು ಏರಿಯಲ್ಲ ನಾವು, ಅದಕ್ಕೆ ಹಾಲು ಇಕ್ಕೋತಾ ಇಲ್ಲ ನಡ್ರಿ ನಾನು ಸಂಟ ಗುಡಿಗೆ. ಆ್ಯಂಡ್ ಇನ್ನೊಂದು ಮಾತು ಫ್ರೆಂಡ್ಸ್, ಪತ್ರಿ 108 ಏಡ್ಸೋ ಹೊತ್ತಿನಾಗೂ ಸುಮ್ಮನೆ ಫಸ್ಟ್ ಹಾಗೆ ಏಡ್ಸಲ್ರು. ಏನಂತಾರೆ ಆ ಪತ್ರಿಗೂ ಪೂಜೆ ಮಾಡಬೇಕು. ಒಂದು ಸ್ವಲ್ಪ ನೀರು ಚಿಂಪುಡಿಸಿ ಪೂಜೆ ಮಾಡಿ ಅಗರಬತ್ತಿ ಅದನ್ನು ಧೂಪದನ್ನು ತೋರಿಸಿ ಆವಾಗ ದೇವ್ರಿಗೆ ಏರಿಸ್ಬೇಕು ಅಂತಲೂ ಗೊತ್ತಾಗ್ಯದ. ನಂಗೆ ಇವೆರಡು ಮಾತು ಲಾಸ್ಟ್ ಇಯರಿಗೆ ಗೊತ್ತಾಗ್ಯದ. ಸೊ ನಾನು ಅದಕ್ಕೆ ನನಗೂ ಯಾರಿಗೂ ಗೊತ್ತಿಲ್ಲೇನೋ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೋಡಿರಿ ನಮ್ಮ ಗಿಡದೆ ಹೂವು ಏರ್ಸೀನಿ. ವೈಟ್, ಯೆಲ್ಲೋ, ಗ್ರೀನ್, ರೆಡ್, ಪಿಂಕ್. ಮುಲ್ಲಂಗಿ ಮಾತ್ರ ಹೊರಗಿಂದದ. 8 ಕಲರ್ ಅನ್ನಿಸ್ತಾ ಇದ್ದಾರಲ್ಲ ದೇವರು. ಆ್ಯಂಡ್ ಇನ್ನೊಂದೇನು ಅಂದ್ರೆ ನಾ ದೇವ್ರಿಗೆ ಒಯ್ಯೋ ಪ್ಲೇಟ್ನ ನಿಮ್ಗೆ ಭಜಾ ಮತ್ತು ಹಪ್ಪಳ ತೋರಿಸಿನಲ್ಲ. ಸೊ ಆ್ಯಕ್ಚುಲಿ ಅವು ನಾಗಣ್ಣಗಲ್ಲ, ನಾಗದೇವತೆಗಲ್ಲ. ಅವಲ್ಲಿ ನಾನು ದತ್ತಾತ್ರೇಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿಲ್ಲ, ಅಲ್ಲಿ ದೇವ್ರಿಗೆ ತೋರ್ಲಕ್ಕೆ. ನಾಗಣ್ಣಗೆ ಮಾತ್ರ ತೋರಲ್ಲ. ನಾವು ಹೋಗೋಕ್ಕಿಂತ ಮುಂಚೆ ಒಬ್ಬರು ಪೂಜೆ ಮಾಡ್ತಾಯಿದ್ದರು. ನಮ್ಮ ಗಿಡದ ಹೂವು ಇಲ್ಲದ ಅನ್ನೋದಕ್ಕೆ ಹಿಡಿತಾರಲ್ಲ ಫ್ರೆಂಡ್ಸ್ ನೀವು. ಸೊ
ನೀವೆಲ್ಲರನ್ನೂ ದರ್ಶನ ಮಾಡ್ಕೊರಿ ದತ್ತಾತ್ರೇಯ ಸ್ವಾಮಿದು. ಪ್ರಾಬ್ಲಮ್ ಏನು ಅಂದ್ರೆ ಕೀಲಿನೇ ಒಟ್ಟ ತೆಗಿಯಲ್ಲ ಅಜ್ಜಿ. ಎಲ್ಲರೂ ಒಳಗೆಲ್ಲ ದೇವ್ರಿಗೆ ನವರಿ ತೋರಿ ಒಲ್ಲೆ ಇಕ್ಕಿ ಮುಸ್ರಿ ಮಾಡ್ತಾರೆ, ದೇವ್ರ ಬಳಿ ಇರುವೈತವ ಅಂತ ಒಟ್ಟು ಅವ್ರು ಓಪನೇ ಮಾಡಲ್ಲ ಏನು ಮಾಡ್ರು. ಸೊ ಇಲ್ಲಿ ಎರ್ಸಿರೋ ಹೂವು ಪತ್ರಿ ಇಲ್ಲಿ ಇಲ್ಲಿ ಬಂದ ಹುಡುಗರು ಯಾರು ನನ್ನ ಜೊತೆಯಲ್ಲಿ ಬಂದಿದ್ದಿಲ್ಲಲ್ಲ, ವೈಭವ್ ಅವ್ರ ಪಪ್ಪನ ಸಣ್ಣ ಊರ ಕಡೆ ಹೋಗಿನ, ವೈಷ್ಣವಿಗೆ ಆರಾಮಿಲ್ಲ, ನಾ ಒಬ್ಬಕಿನೇ ಹೋಗೀನಿ. ಆ್ಯಂಡ್ ನಮ್ಮ ಕಡೆ ಕಂಪಲ್ಸರಿ ಹಿಂಗೆ ಅಳ್ಳು ಚೆಲ್ಕೋತ ಬರ್ತಾರೆ, ಅದಕ್ಕೆ ಎಕ್ಸಾಕ್ಟಾಗಿ ವರ್ಡ್ ಏನಂತ ಗೊತ್ತಿಲ್ಲ. ಆ್ಯಂಡ್ ಮನೆಗೆ ಬರೋಕ್ಕಿಂತ ಮುಂಚೆ ಕಂಪಲ್ಸರಿ ಬಾಗಿಲು ಪೂಜೆ ಮಾಡಿ ಅಳ್ಳು ಕಡಿಗೊಂಡು ಅಳ್ಳಿಟ್ಟು ಎಲ್ಲ ಬಾಗಿಲು ಬಲ್ಲಿ ಮತ್ತೊಂದು ಬಾರಿ ರಾತ್ರಿ ತೋರಿನಂಗೆ ಮತ್ತೊಂದು ಬಾರಿ ತೋರ್ತಾರೆ. ಆ್ಯಕ್ಚುಲಿ ಈ ವಿಡಿಯೋ ತೆಗೆಯೋದು ನನಗೆ ಗೊತ್ತಿದ್ದಿಲ್ಲ, ನನ್ನ ಮಗ ತೆಗ್ದಾನ, ಬಟ್ ಅಂದ್ರೆ ವೈಭವ್ ತೆಗ್ದಾನ. ಇವಾಗ ಎಡಿಟಿಂಗ್ ಟೈಮ್ನಾಗೆ ನೋಡಿನ. ಆಲ್ ಥ್ಯಾಂಕ್ಸ್ ಟು ವೈಭವ್. ಒಂದು ಸ್ವಲ್ಪ ಮನೆಗೆಲ್ಲ ಮೆಸ್ ಅದ, ಐ ಆಮ್ ಸಾರಿ ಫಾರ್ ದ್ಯಾಟ್, ಯಾಕಂದ್ರೆ ವೀಡಿಯೋ ಮಾಡ್ತಾನೆ ಅಂತ ಗೊತ್ತಿದ್ದಿಲ್ಲ. ಸೊ ಬಾಗಿಲು ಪೂಜೆ ಮಾಡಿ ಶಣ್ ಮಾಡಿ ಮನೆಗೆ ಬರಬೇಕು. ಸೊ ಪೂಜಾ ಅಂತೂ ಕಂಪ್ಲೀಟ್ ಇಲ್ಲಿನ ತನಕ. ಓನ್ಲಿ ಮುಂಜಾನೆ ನೋಡಿರಲ್ಲ ಮಸ್ಕಿನಾಗ ಹೇಳೈತೀನಿ ಅದು ಹೇಳೈತೆ ಪೂಜೆನಾಗಿದ್ದ ಫ್ರೆಂಡ್ಸ್. ಆರತಿ ಕ್ಲಿಪ್ ಒಂದು ಹಿಂದೆ ಮುಂದಾಗ್ಯಾವ ಫ್ರೆಂಡ್ಸ್. ಸೊ ಆರತಿಗೆಲ್ಲ ಮಾಡೋದು ಆಯಿತು, ಪೂಜೆ ಆಯಿತು, ಟೆಂಗ್ ಹೊಡೆದ್ನೂ ಆಯಿತು, ದೇವ್ರ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯಿತು ಫ್ರೆಂಡ್ಸ್. ನೀವು ಎಲ್ಲರೂ ಆರತಿ ತಗೋರಿ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ಲಿಕ್ಕ 11:30 ಆಗಿತ್ತು. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಕಪ್ ಆಫ್ ಟೀ. ಫುಲ್ ಕಪ್ ಇಲ್ಲ ಅಂದ್ರೂ ಜಾಸ್ತಿನೇ ಅದ. ಯಾಕೆ ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ? OMG ಮುಂಜಾನೆ 5 o'clock ನಾನು ಕಡೆ ಮಾಡ್ಕೋತೀನಿ ಕ್ಯಾಮೆರಾ. ಮಾರ್ನಿಂಗ್ 5 o'clockದಿಂದ ಇದ್ದೀನಿ. 5:30ದಿಂದ 5 ಎದ್ದು 5:30 ಕೆಲಸ ಸ್ಟಾರ್ಟ್ ಮಾಡೀನಿ. ಅವಾಗಿಂದ ಹಿಡಿದು ಇವಾಗಿಂದ ಹಂಗೆ ಜಸ್ಟ್ ಇವಾಗೇ ಕುಂತೀನಿ ನೋಡಿರಿ. ಕೆಲಸ ಕಂಟಿನ್ಯೂಸ್ ಆಗಿ ಒಂದಾಡ್ಕೊಂಡು. ಆ್ಯಂಡ್ ಅದ್ರಾಗೇನು ಅಂದ್ರೆ ಇವತ್ತು ಪಂಚಮಿ ಪ್ಲಸ್ ಫಸ್ಟ್ ಶ್ರಾವಣ ಸೋಮವಾರ. OMG ಒಂದು ಹಬ್ಬ ಇದ್ದರೆ ಫುಲ್ ಕೆಲಸ. ಅದ್ರಾಗ ಮತ್ತು ವೈಷ್ಣವಿಗೆ ಆರಾಮಿಲ್ಲ, ಗುಡಿಗೆ ಹೋಗಿ ಒಬ್ಬಕ್ಕೆ ನವದಿ ತೋರ್ಕೊಂಡು ಬರೋಕ್ಕೆ. ಪ್ಲೀಸ್ ಇಗ್ನೋರ್ ಮೈ ಹೇರ್. ನಾಗಣ್ಣನ ಪೂಜೆ ಆಗೋ ತನಕ ಕೂದಲಿಗೆ ಮುಟ್ಟಬಾರ್ದು ಅಂತಾರೆ, ಅದಕ್ಕೆ ನಾ ಹೇರ್ ಟಚೇ ಮಾಡೇ ಇಲ್ಲ. ಬರೀ ಇವಾಗ ಚಾಯ್ ಕುಡಿಯೋರಿ. ಹೋಳಿಗೆ ಪಂಚಮಿ ಆ್ಯಂಡ್ ಫಸ್ಟ್ ಸೋಮವಾರ ಸ್ಪೆಷಲ್ ಹೋಳಿಗೆ ರೆಡಿ. ಒಂದು ಸ್ವಲ್ಪ ದಪ್ಪ ಮಾಡ್ಲತ್ತೀನಿ, ಯಾಕಂದ್ರೆ ವೈಷ್ಣವಿ ನಾನು ಒಂದು ಸ್ವಲ್ಪ ದಪ್ಪ ಅಂತೀವಿ, ವೈಭವ ಅಂಡಿಯವರು ತಳ್ಳಗೆ ಅಂತಾರೆ. ಗರಂ ಹೋಳ್ಗೆ ಮಾಡಿಕೊಡೋರು ಯಾರಾದ್ರೆ ಇಟ್ಟು ಮಸ್ತ್ ಇರ್ತದಲ್ಲ ಫ್ರೆಂಡ್ಸ್. ಹೋಳ್ಗೆ ಅಂತೂ ರೆಡಿ ಆಗ್ಲತ್ತದ. ನೀವು ತುಪ್ಪ ಹಚ್ಕೊಂಡು ಉಂತೀರಿ, ಹಿಂಗೆ ಉಂತೀರಿ ಅನ್ನೋದು ಕಮೆಂಟ್ ಮಾಡಿರಿ. ಜಾಸ್ತಿ ಮಾತಾಡೋಂಥ ಪೇಷನ್ಸ್ ಇಲ್ಲ. ಇವಾಗ ಟೈಮ್ ಬಂದು 1 o'clock. ಭಾಳ ಲೇಟ್ ಆಗ್ಯದ ಫ್ರೆಂಡ್ಸ್. 2 ಹಬ್ಬಗಳು ಒಂದೇ ದಿನ, ಮನೆ ಕೆಲಸ ಬೇರೆ, ಒಬ್ಬಕ್ಕೇನೆ ಮಾಡ್ಕೋಬೇಕು ಅಲ್ಲ. ಸೊ ಹಾಗಾಗಿ ಹಾಲು ಕಾಯ್ದವ, ಹಾಲು ರೆಡಿ. ಎಲ್ಲ ಮುಸ್ರಿ ಕಿಚನ್ ಎಲ್ಲ ಸಾಫ್ ಮಾಡ್ಕೋಬೇಕು. ಬಾಂಡೆ ನೋಡ್ರಿ ಇಷ್ಟು ಬಿದ್ದವು. ಬರೀ ಫ್ರೆಂಡ್ಸ್ ಊಟ ಮಾಡಿರಿ. ಪಂಚಮಿ ಪ್ಲಸ್ ಶ್ರಾವಣ ಸೋಮವಾರ, ಫಸ್ಟ್ ಶ್ರಾವಣ ಸೋಮವಾರ ಹೋಳ್ಗೆ, ತುಪ್ಪ, ಹಾಲು, ಆಂಬೂರ್ ಇಸ್ ಮ್ಯಾಂಡೇಟರಿ. ಹೋಳಿಗೆ ತಿಂಬದು ಆ್ಯಂಡ್ ಪಾಪಡ್, ಬಜ್ಜ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಲಂಚ್ ಆ್ಯಂಡ್ ಬ್ರಂಚ್ ಏನಂತೀರಿ ಅದು. ಟೈಮ್ ಬಂದು ಶಾರ್ಪ್ 1 o'clock. ನೀವೆಲ್ಲ ಏನು ಊಟ ಮಾಡ್ತಾಯಿದ್ರಿ? ಏನು ಕೆಲಸ ಕಂಪ್ಲೀಟ್ ಐತೇನಿಲ್ಲ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಚಳಿ ಇವಾಗ ಮಾತಾಡೋದಂಗೆ ಊಟ ಮಾಡ್ತೀನಿ, ನಂತರ ಭೇಟಿತೀನಿ. ನೋಡ್ರಿ ಮಧ್ಯಾಹ್ನಕ್ಕೆ ಎಷ್ಟು ಜೋರಾಗಿ ಮಳೆ ಬಂತು ನೋಡ್ರಿ. ಬಟ್ಟೆ ಮೇಲೆ ಒಣಗಿಂದಿದ್ದು ತರಬೇಕು ಅಂತ ಓಡ್ಕೋತ ಹೋಗಿದ್ದೆ. ಆ್ಯಸ್ ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್. ಸಿಗುತ್ತೋ ಸೇಮ್ ಹಾಗೆ ಇತ್ತು. ಮೇಲಿಂದ ಹೋಗಿ ಬಟ್ಟೆ ತೊಗೊಂಡು ಬಂದೇನೆ, ಮಳೆ ಕಮ್ಮಿ ಆಯಿತು. ಜೋರಾಗಿ ಬಿದ್ದದ್ದು ನೋಡ್ರಿ, ಅದನ್ನು ಕಮ್ಮಿ ಆಗೋಯ್ತು. ಮತ್ತು ಬಟ್ಟೆ ಎಲ್ಲ ಹೊರಗೆ ಹಾಕೋದಾಯಿತು. ಮತ್ತು ಜಾಸ್ತಿ ಬೇಕು ಕಂಟಿನ್ಯೂಸ್ ಒಂದು 45 to 50 minutes ನೀರು ಬಿಟ್ಟು 1 hour ಹಿಡ್ಕೊರಿ. ಚಲೋ ಬಿತ್ತು ಫ್ರೆಂಡ್ಸ್. ಬಿಸಿಲು ಭೀ ಅದ, ಮಳೆನೂ ಅದ. ಖಡಕ್ಕಾಗಿ ಬಿದ್ದು ಕಾಣಿಸ್ತದ ನಿಮ್ಗೆ. ಒಂದು ಸ್ವಲ್ಪ ಗ್ರಾಮ್ ಇದ್ದಿದ್ದರಿಗೆ ತಣ್ಣಗೆ ಮಾಡ್ತು, ಮಸ್ತ್ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಕೈ ಟೈಮ್ ಪಾಸ್ ಮಾಡ್ದೆ ನೀರಾಗ, ಯಾಕಂದ್ರೆ ಕೆಲಸ ಎಲ್ಲ ಆಗಿತ್ತಲ್ಲ. ಎಂಜಾಯ್ ಮಾಡ್ರಿ ಅಂತ ಕೈ ತೊಯ್ದೇ ಇಲ್ಲ ಫ್ರೆಂಡ್ಸ್. ಪಂಚಮಿ ಹಬ್ಬ ಅದಲ್ಲ, ಸುಮ್ಮನೆ ರೆಡಿರ ಆಗರಿ, ಇಲ್ಲಿಗೆ ಹೋಗಲ್ದ್ರಿ ಇಲ್ಲ ಅಂತ ರೆಡಿ ಆಗಿವಿ ನಾನು ನನ್ನ ಮಗಳು. ಹಾಯ್ ಹಲೋ ಫ್ರೆಂಡ್ಸ್, ವಿಶ್ ಯು ಆಲ್ ಹ್ಯಾಪಿ ನಾಗರ ಪಂಚಮಿ. ಇವಾಗ ಟೈಮ್ ಸಿಕ್ಕ್ಯದ. ಸೇಮ್ ಸೀರೆ ಉಟ್ಕೊಂಡಿನಿ, ಮೊನ್ನೆ ಉಟ್ಕೊಂಡಿದ್ದೆ ಹೊಸದ್ದೆಲ್ಲ, ಅದಕ್ಕೆ ಅದೇ ಉಟ್ಕೊಂಡಿನಿ. ವೈಷ್ಣವ
ಸೊ ವೈಷ್ಣವಿಗೆ ಆರಾಮಿಲ್ಲ, ಜ್ವರ ಬಂದವ ಮಗಳೀಗ ಅಂದರ್ನ ವೈಟ್ ಡ್ರೆಸ್ ಇಟ್ಕೊಂಡ ಹೊಸ ಡ್ರೆಸ್. ವಿಶ್ ಮಾಡಲ್ಲರಿಗೆ ಹ್ಯಾಪಿ ನಾಗರ ಪಂಚಮಿ ಟು ಆಲ್. ಆ್ಯಕ್ಚುಲ್ ಆಗಿ ಭುಲಾಯ್ ಆಡ್ಲಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲರೂ, ಬಟ್ ನಾನು ಹೋಗೇ ಇಲ್ಲ. ಈಗ ಗೊತ್ತೇ ಅಲ್ಲ, ಇವತ್ತೂ ಹೋಗೇ ಇಲ್ಲ. ನೀವು ಭುಲಾಯ್ ಹಾಕ್ಲಕ್ಕೆ ಹೋಗ್ತೀರೇನಿಲ್ಲ, ಏನೇನು ಗೇಮ್ಸ್ ಆಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ.